ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್ ಸರ್, ಈ ನನ್ನ ತಾಯಿ ನನ್ನನ್ನು 9 ತಿಂಗಳು ಹೊತ್ತಿದ್ದಾಳೆ. ಆಕೆಗೆ ಇದುವರೆಗೂ ನಾನು ಯಾವ ಸುಖಾಲೂ ಕೊಡ್ಲಿಲ್ಲ. ಕಡೆ ಪಕ್ಷ ಆಕೆ ಕರ್ಮ ಮಾಡೋಕ್ಕಾದ್ರೂ ಅವಕಾಶ ಮಾಡ್ಕೊಡಿ. ಐ ಆಮ್ ಸಾರಿ ಕಾನ್ಸ್ಟೇಬಲ್. ಮಧ್ಯಾಹ್ನ ಸುಮಾರು 3 ಗಂಟೆ ಹೊತ್ತಿಗೆ ಛಾಯಾಪತಿ ಮನೆಗೆ ಹೋಗಿ ಅವ್ರನ್ನ ಕೊಂದು ಹಣ ಕದ್ದು ಓಡ್ ಹೋದೆ ಅಂತ ನಿನ್ನ ಮೇಲೆ ಆಪಾದನೆ ಹೊರಿಸಲಾಗಿದೆ. ಇದಕ್ಕೇನ್ ಹೇಳ್ತೀಯ? ನಿನ್ನ ಪರವಾಗಿ ವಾದಿಸೋಕೆ ಲಾಯರ್ನ ಇಟ್ಕೊಂಡಿದ್ಯಾ? ಸುಳ್ಳನ್ನ ನಿಜ ಅನ್ನೋದಕ್ಕೆ ಲಾಯರ್ ಬೇಕು, ನಿಜಾನ ನಿಜ ಅಂತ ಹೇಳೋಕೆ ಲಾಯರ್ ಯಾಕೆ ಯುವರ್ ಆನರ್? ವಿಚಾರಣೆ ಆರಂಭಿಸಿ. ಎಸ್ ಯುವರ್ ಆನರ್. ನಿನ್ನ ಹೆಸರು? ಶಿವಸ್ವಾಮಿ. ಆಗಸ್ಟ್ 15ನೇ ತಾರೀಕು ನೀನು ಛಾಯಾಪತಿಗಳ ಮನೆಗೆ ಯಾಕೆ ಹೋಗಿದ್ದೆ? ಹಣಕ್ಕೋಸ್ಕರವಾಗಿ. ಯಾವ ಹಣ? ಯಾವ ಹಣ ಅಂದ್ರೆ ಸರ್ಕಾರದವರು ಪ್ರಿಂಟ್ ಮಾಡಿ ಚಲಾವಣೆ ಮಾಡ್ತಿರೋ ಹಣ. ಅವ್ರ ಹಣ ಕೊಡೋಕೆ ನೀನೇನು ಅವ್ರ ಹತ್ರ ಉದ್ಯೋಗ ಮಾಡ್ತಿದ್ಯೇನು? ನಿನ್ಗೂ ಛಾಯಾಪತಿಗಳಿಗೂ ಹಿಂದಿನಿಂದಲೂ ದ್ವೇಷ ಇತ್ತು. ನಿನ್ ತಂಗಿ ಮದುವೆಯಲ್ಲಿ ಅವರ ವರದಕ್ಷಿಣೆ ತಗೊಂಡಿದ್ದಾರಂತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಅದು ಸುಳ್ಳು ಅಂತ ಗೊತ್ತಾಗಿ ನಿನ್ಗೆ ಅವಮಾನ ಆಯ್ತು. ಯಾವ್ದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರ ಮೇಲೆ ದ್ವೇಷ ಸಾಧಿಸಿ ಪ್ಲಾನ್ ಮಾಡಿ ನೀನೇ ಕೊಲೆ ಮಾಡಿದ್ಯಾ ಅಂತ ನಾನ್ ಹೇಳ್ತೀನಿ. ನೀನೇನ್ ಹೇಳ್ತೀಯ? ಇನ್ನೊಂದ್ಸಲ ನ್ಯಾಯಶಾಸ್ತ್ರನ ಓದ್ಕೊಂಡು ಬನ್ನಿ ಅಂತೀನಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ನೀವು ಗೌರವವಾಗಿ ಮಾತಾಡ್ಬೇಕು. ಕ್ಷಮಿಸಿ ಯುವರ್ ಆನರ್. ಸಾಕ್ಷಿಗಳನ್ನ ಕರ್ಸೋದಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ನಾ ಹೇಳ್ದಾಗ ಹೇಳು, ಸತ್ಯವನ್ನೇ ಹೇಳ್ತೀನಿ. ಹಾಗೆ ಅನ್ಕೊಳ್ಳಿ. ನಿನ್ ಹೆಸರು? ಶಾಮಣ್ಣ. ಉದ್ಯೋಗ? ಛಾಯಾಪತಿಗಳ ಮನೇಲಿ ಜವಾನ. ಈತ ಗೊತ್ತಾ? ಅಯ್ಯೋ, ಇವ್ರ ಮರೆಯಕ್ಕಾಗತ್ತೆ? ಅವತ್ತೇನ್ ಮಾಡಿದ್ರು? ಫೈಟಿಂಗ್ ಸಿನಿಮಾದಲ್ಲಿ ಮಾಡೋ ಹಾಗೆ ಡಿಶಮ್ ಡಿಶಮ್ ಇವ್ರ ಕೈಯಲ್ಲಿ ಕೊಡ್ಲಿ, ನಮ್ಮ ಯಜಮಾನ ಕೈಯಲ್ಲಿ ತುಪಾಕಿ. ತುಪಾಕಿಯಿಂದ ಸುಟ್ಟ ಮೇಲೆ ಕೊಡ್ಲಿ ಬೀಸಿದ್ನ? ಇಲ್ಲ ಕೊಡ್ಲಿ ಬೀಸಿದ್ಮೇಲೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಬುದ್ಧಿ. ತುಪಾಕಿ ಡಮ್ ಅಂದಾಗ ನಾನು ತಲೆ ತಿರುಗಿ ಬಿದ್ಬಿಟ್ಟೆ. ಎದ್ದಾಗ ನಮ್ ರಾಯ ಸತ್ ಬಿದ್ದಿದ್ರು. ದಟ್ಸ್ ಆಲ್ ಯುವರ್ ಆನರ್. ನೀನೇನಾದ್ರೂ ಹೇಳ್ತೀಯಾ? ಸಾಕ್ಷಿ ಹೇಳಿದ್ದನ್ನು ಕೇಳಿದ ಮೇಲೂ ನಾನು ಹೇಳ್ಬೇಕಾದ್ದು ಇದೇ ಅನ್ಸುತ್ತೇನು? ಅಂದ್ರೆ ಸಾವು ಬದುಕಿನಲ್ಲಿದ್ದ ನಮ್ಮ ತಾಯಿ ಔಷಧಿಗಾಗಿ ಹಣ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಆ ಜಾಗಕ್ಕೆ ಹೋಗಿದ್ದು ನಿಜ. ಛಾಯಾಪತಿ ಅಕಾರಣವಾಗಿ ನನ್ನನ್ನು ಕೊಲ್ಲೋಕ್ ಪ್ರಯತ್ನ ಪಟ್ಟಿದ್ದು ನಿಜ. ಆತ್ಮರಕ್ಷಣೆಗೋಸ್ಕರ ಆ ಜಗಳದಲ್ಲಿ ನಾನು ಕೊಡ್ಲಿ ಬೀಸಿದ್ದು ನಿಜ.